ರೋಡ್ಗೋಸ್ಕರ ಮಾಡ್ತಾ ಇದ್ದೀವಿ. ನಾವು ಹಲವಾರು ಸಲ ನಗರಸಭೆಗೆ ಹೋದೋ, ನಗರಸಭೆ ಅಧಿಕಾರ ಭೇಟಿ ಆದೋ, ಪ್ರತಿಯೊಂದು ಮಾಡ್ದೋ. ಇದು ನಗರೋತ್ಸವದಲ್ಲಿ 14 ಕೋಟಿ ದುಡ್ಡು ಬಂದಿದೆ. 14 ಕೋಟಿಲಿ ಎಲ್ಲ ಕಡೆ ಕೆಲಸ ಆಗಿದೆ. ಈ ರಸ್ತೆಗೂ 85 ಲಕ್ಷ ರೂಪಾಯಿ ಹಾಕಿದ್ದಾರೆ. ಈ ರಸ್ತೆ ಒಂದು ಯಾಕೆ ಮಾಡ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ದೀವಿ, ಅಧ್ಯಕ್ಷರುಗಳು ಕೇಳಿದ್ದೀವಿ, ಇಲ್ಲೇ ಕೌನ್ಸಿಲರ್ ಕೇಳಿದ್ದೀವಿ, ಎಲ್ಲ ಕೇಳಿದ್ದೀವಿ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 85 ಲಕ್ಷದಲ್ಲಿ 35 ಲಕ್ಷ ಕಡಿತ ಮಾಡವ್ರೆ ಅಂತ ಗೊತ್ತಾಗಿದೆ. ಏನು ಕಾರಣ ಅಂತ ಗೊತ್ತಿಲ್ಲ. ನೋಡಿ ಈ ರಸ್ತೆ ನೋಡಿ, ಬೆಳಗ್ಗೆ ಆದರೆ 1000 ಜನ ಮಕ್ಕಳು ಸ್ಕೂಲ್ಗಳಿಗೆ ಹೋಗ್ತಾರೆ, 1000 ಜನ ಕೆಲ್ಸಗಳಿಗೆ ಹೋಗ್ತಾರೆ. ಓಡಾಡೋಕ್ಕಾಗುತ್ತೆ ಇದರಲ್ಲಿ? ಒಂದು ಕಾರ್ ಬಂದರೆ ಒಂದು ಬೈಕ್ ಹೋಗಲ್ಲ. ಯಾವ ಮಾಡಿದ್ರೆ ಆ ಕಡೆ ಹಳ್ಳಕ್ಕೆ ಬೀಳ್ತಾರೆ. ಎಷ್ಟೋ ಜನ ಇಲ್ಲಿ ಬಿದ್ದು ಕೈಕಾಲು ಮುಟ್ಕೊಂಡವ್ರೆ. ಇದನ್ನ ಯಾರ ಹತ್ರ ಹೋಗಿ ಕೇಳೋಣ ನಾವು? ಹೇಳಿ ಸಮಸ್ಯೆ. ಈಗ ನೋಡಿ, ನಾವು ನಮ್ಮೂರಲ್ಲಿ ಮುಖಂಡರುಗಳೆಲ್ಲ ಸೇರಿ ಜಾತ್ರೆ ಮಾಡಬೇಕು ಅಂತೇಳಿ ಎಲ್ಲ ಕೂತಿದ್ದೋ ದೇವಸ್ಥಾನ ಹತ್ರ. ಅಲ್ಲಿ ಎಲ್ಲ ಒಂದು ಮಾತು ಹೇಳಿದ್ರು, ದೊಡ್ಡ ದೊಡ್ಡ ನಾಯಕರುಗಳಿದ್ದೀರಪ್ಪ ನೀವೆಲ್ಲ, ನಮ್ಮ ರಸ್ತೆಯಲ್ಲಿ ಗಾಡಿಗಳು ಬರ್ತಾವ ಅಂತ ಕೇಳ್ತಾರೆ. ಜಾತ್ರೆ ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಬಂದರು. ಬರ್ರಪ್ಪ ಕೇಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ನೋಡಿ ನಿಲ್ಸಿದ್ವಿ. ಇಷ್ಟು ನಮ್ಮ ಪರಿಸ್ಥಿತಿ ಇಲ್ಲಿ ಇವತ್ತು. ಈ ಸಮಸ್ಯೆ ಒಂದು 3-4 ವರ್ಷದಿಂದ ಇತ್ತು. ಅಂದರೆ ಮುಂಚೆ ಸಣ್ಣದಾಗಿತ್ತು, ನಾರ್ಮಲ್ ಆಗಿತ್ತು, ಏನು ಅಷ್ಟು ತೊಂದರೆ ಇರಲಿಲ್ಲ. ಈ ಒಂದು 3 ವರ್ಷದಿಂದ ತುಂಬ ತೊಂದರೆ ಇತ್ತು. ನಾನು 2023ರಲ್ಲಿ 85 ಲಕ್ಷ ರೂಪಾಯಿ ಈ ರೋಡ್ಗೆ ನಮ್ಮ ಶ್ರೀನಿವಾಸ ಮೂರ್ತಿ ಡಾಕ್ಟರ್ ಸಾಹೇಬ್ರ ಕೈಲಿ ಈ ರೋಡ್ಗೆ ಹಾಕ್ಸಿದ್ದೀನಿ. ಆಮೇಲೆ 5 ಮೋರಿಗೆ 5 ಕೋಟಿ ರೂಪಾಯಿ ಹಾಕಿದ್ರು. ಬೇಕಾದ್ರೆ ಅದೆಲ್ಲ ಫೋಟೋಸ್ ಅದೇನ ಹತ್ರ ನಿಮಗೆ ಬೇಕಾದ್ರೆ ಕೊಡ್ತೀನಿ, ಚೆಕ್ ಮಾಡಿ. ಈ ಮೋರಿ ಮಾಡೋಕ್ಕೋಸ್ಕರ ನಾನು ಕೆಲಸ ಸ್ಟಾಪ್ ಆಯಿತು. ಆ ಮೋರಿ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅನ್ನೋಷ್ಟು ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಮೇಲೆ ಮೋರಿನೂ ಇಲ್ಲ, ರೋಡು ಇಲ್ಲ. ತೂಗಳ್ತೆ ದೂರದಲ್ಲಿದೆ, ನೆನಮಂಗ್ಲಕ್ಕಿದು. ನೋಡಿದ್ರಾ? ನೋಡಿ ಆ ಕಸ ನೋಡಿ, ಇದು ನೋಡಿ. ಯಾರೇನೋ ಓಡಾಡೋಕ್ಕಾಗುತ್ತೆ ಇಲ್ಲಿ ಜನ? 1000 ಜನ ಬೆಳಗ್ಗೆ ಎದ್ರೆ ಓಡಾಡ್ತಾರೆ ಈ ರೋಡಲ್ಲಿ. ಏನು ಅಷ್ಟು ಗೊತ್ತಾಗೋದು ಬೇಡವಾ? ಚೆನ್ನಾಗಿರೋ ರೋಡ್ಗಳಿಗೆಲ್ಲ ಕಿತ್ತು ಟಾರ್ಗಳು ಹಾಕ್ತಾರೆ. ಇದೇನಾಗಿದೆ ಇದು? ಯಾಕೆ ಮಾಡಬಾರ್ದು ಅಂತ ಇದು ಮಾಡ್ತಾವ್ರೆ? ಯಾರು ರಾಜಕೀಯ ಉದ್ದೇಶ ಏನು ಮಾಡ್ತಾರೆ ಅಂತ ಅವರೇ ಹೇಳ್ಬೇಕು. ಏನು ಕಾರಣ ಅಂತ ಅವರೇ ಹೇಳ್ಬೇಕು ನಮಗೆ. ಯಾರು ಟ್ಯಾಕ್ಸ್ ಯಾಕೆ ಕಟ್ಟಲ್ಲ? ಬರ್ರಿ, ಎಲ್ಲ ಟ್ಯಾಕ್ಸ್ ಕಟ್ತಿಲ್ದೆ ನಮ್ಮನ್ನ ಇರಾಕ್ ಬಿಡ್ತಾರ? ಎಲ್ಲರೂ ಕಟ್ತಾರೆ. ಯಾರು ಟ್ಯಾಕ್ಸ್ ಕಟ್ಟಲ್ಲ ಹೇಳಿ? ನಮ್ಗೆ ಫ್ರೀ ಬಿಟ್ಟವ್ರ? ಅದಕ್ಕೋಸ್ಕರನೇ ಬಂದು ನಾವು ಎಲ್ಲ ಕಡೆ ಕೇಳ್ದೋ, ಎಲ್ಲ ಕಡೆ ಹೇಳ್ದೋ, ಎಲ್ಲ ಕಡೆ ಲೆಟರ್ಗಳು ಕೊಟ್ಟು ಏನು ಇದು ಆಗ್ತಾ ಇಲ್ಲ. ಕೊನೆಗೆ ಇದು ಒಂದೇ ಪ್ರತಿಭಟನೆ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಬರ್ಲಿ ಇಲ್ಲಿಗೆ. ಸುಮ್ಮನೆ ದುರುಪಯೋಗ ಅದು. ಸುಮ್ಮನೆ ಕಣ್ಣೋರ್ಸಕ್ಕೆ ಹಾಕ್ತಾರೆ, ಮಾಡ್ತಾರೆ. ಇಲ್ಲಿ 1000 ಜನ ಓಡಾಡ್ತಾರೆ. ನೋಡಿ, ಅದೇನು ಇರಲ್ಲ, ಮಳೆ ಬಂದ್ರೆ ಅದು ಹೋಗುತ್ತದು. ಒಂದು ಕಾರ್ ಪಾಸ್ ಈಗ ನೀವೇ ನೋಡಿ, ಒಂದು ಕಾರ್ ಪಾಸ್ ಮಾಡಿ ನೋಡಿ, ಒಂದು ಬೈಕ್ ಬರ್ಲಿ ಹೋಗಲ್ಲ. ಮುಂದಿನ ನಡತೆ ಇದು ಶೀಘ್ರದಲ್ಲಿ ರಸ್ತೆ ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು. ರಸ್ತೆ ಮಾಡ್ಬೇಕು, ರಸ್ತೆ ಅಗಲೀಕರಣ ಮಾಡಿ ರಸ್ತೆ ಮಾಡ್ಬೇಕು. ಈಗ ನಗರೋತ್ಸವದಲ್ಲಿ ಆಗಿದೆ, ವರ್ಕ್ ಆರ್ಡರ್ ಇದೆ, ಬೇಕಾದ್ರೆ ಕೊಡ್ತೀನಿ. ಯಾರು ವಿರೋಧ ಇಲ್ಲ. ಯಾರು ವಿರೋಧ ಮಾಡ್ತಾ ಇದ್ದಾರೆ? ರಸ್ತೆ ಮಾಡೋದಕ್ಕೆ ಯಾರು ವಿರೋಧ ಮಾಡ್ತಾರೆ? ಸರ್ಕಾರ ಮತ್ತೆ ಇನ್ನೇನಕ್ಕಿರೋದು? ಹೇಳಿದ್ನಲ್ಲ ಸರ್, ಯಾವುದೂ ಕೆಲಸ ಆಗಿಲ್ಲ. ಇದು 2023ರಲ್ಲಿ 5 ಕೋಟಿ ರೂಪಾಯಿ 5 ಮೋರಿಗೆ ಸ್ಯಾಂಕ್ಷನ್ ಆಗಿತ್ತು. ನಿಮಗೆ ಫೋಟೋಸ್ ಬೇಕಾದ್ರೆ ಎಲ್ಲ ಕೊಡ್ತೀನಿ. ನಮ್ಮ ಕೌನ್ಸಿಲರ್ಗಳು ಪ್ರತಿಯೊಬ್ಬರು MLA ಎಲ್ಲ ಬಂದಿದ್ರು, ಹಾಕಿ ಅದಾಗಿತ್ತು. ಅದೇನಾಗಿದೆ, ಅದೇನು ವಾಜರಳ್ಳಿ ಅಂದರೆ ಅದೇನು ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ಕಡೆ ರಸ್ತೆ ಆಗಿದೆ. ನೀವು ಕಂಡಂಗೆ ಚೆನ್ನಾಗಿರೋ ರೋಡ್ ಕಿತ್ತು ರೋಡ್ ಮಾಡ್ತಾರೆ. ಇದೇನಾಗಿದೆ? ಇದು ಓಡಾಡೋಕ್ಕಾಗುತ್ತಾ? ಬಂದು ಓಡಾಡಲಿ ಅವರು.